ಕೊಟ್ರಯ್ಯ ಅವರು ಮಗ್ಗಿ ಅಜ್ಜಯ್ಯ ಎಂದೇ ಪ್ರಸಿದ್ಧರಾಗಿದ್ದಾರೆ. ಶಿಕ್ಷಣ ಕೇವಲ 8ನೇ ತರಗತಿ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಈ ಮಗ್ಗಿ ಅಜ್ಜಯ್ಯ ಅಲಿಯಾಸ್ ಕೊಟ್ರಯ್ಯ ಅವರ ಕಥೆ ನಿಜಕ್ಕೂ ಅದ್ಭುತ. ಕೇವಲ 8ನೇ ತರಗತಿಯವರೆಗೆ ಓದಿದ ಒಬ್ಬ ವ್ಯಕ್ತಿ ಇಂದಿನ ಅತ್ಯಾಧುನಿಕ ಕ್ಯಾಲ್ಕುಲೇಟರ್ ಮತ್ತು ಕಂಪ್ಯೂಟರ್ಗಳನ್ನೇ ಮೀರಿಸುವ ವೇಗದಲ್ಲಿ ಗಣಿತದ ಲೆಕ್ಕ ಬಿಡಿಸುವುದು ನಮ್ಮ ಮಣ್ಣಿನ ಪ್ರತಿಭೆಗೆ ಸಾಕ್ಷಿ. ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆಗಿರುವ ಇವರ ಸಾಮರ್ಥ್ಯದ ಕೆಲವು ಬೆರಗುಗೊಳಿಸುವ ಅಂಶಗಳು ಇಲ್ಲಿವೆ. ನಮ್ಮ ದೇಶದಲ್ಲಿ ಶಕುಂತಲಾದೇವಿ ಅವರನ್ನು ಹೇಗೆ ಮಾನವ ಕಂಪ್ಯೂಟರ್ ಎಂದು ಕರೆಯಲಾಗುತ್ತಿತ್ತೋ ಅದೇ ರೀತಿ ವಿಜಯನಗರ ಜಿಲ್ಲೆಯ ಜನರು ಕೊಟ್ರಯ್ಯ ಅವರನ್ನು ಗೌರವಿಸುತ್ತಿದ್ದಾರೆ. ದೊಡ್ಡ ಸಂಖ್ಯೆಗಳ ಗುಣಾಕಾರ ಇರಲಿ ಅಥವಾ ಸಂಕೀರ್ಣವಾದ ಮಗ್ಗಿಗಳಿರಲಿ, ಅವರು ಕ್ಷಣಾರ್ಧದಲ್ಲಿ ಉತ್ತರ ನೀಡುತ್ತಾರೆ. ಇವರು ಕೇವಲ 8ನೇ ತರಗತಿ ಓದಿದ್ದರೂ ಗಣಿತದ ಮೇಲಿರುವ ಅವರ ಹಿಡಿತವು ಇಂದಿನ ಪದವೀಧರರಿಗೂ ಸವಾಲು ಹಾಕುವಂತಿದೆ. ಇದು ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತಲೂ ಹೆಚ್ಚಾಗಿ ಏಕಾಗ್ರತೆ ಮತ್ತು ನಿರಂತರ ಅಭ್ಯಾಸದ ಶಕ್ತಿಯನ್ನು ತೋರಿಸುತ್ತದೆ. ಸಾಮಾಜಿಕ ಜಾಲತಾಣಗಳು ಇಂತಹ ಮರೆಯಾಗಿರುವ ಪ್ರತಿಭೆಗಳನ್ನು ಗುರುತಿಸಲು ಒಂದು ವೇದಿಕೆಯಾಗಿವೆ. 15 ಲಕ್ಷಕ್ಕೂ ಹೆಚ್ಚು ಜನರು ಇವರ ವಿಡಿಯೋ ವೀಕ್ಷಿಸಿದ್ದಾರೆ ಎಂದರೆ ಜನರಿಗೆ ಇಂದಿಗೂ ಇಂತಹ ನೈಜ ಕೌಶಲಗಳ ಮೇಲೆ ಅಪಾರ ಗೌರವವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಕೊಟ್ಟೂರು ಭಾಗದ ಹೆಮ್ಮೆ ಗಂಗಮ್ಮನಹಳ್ಳಿಯಂತಹ ಸಣ್ಣ ಹಳ್ಳಿಯಿಂದ ಬಂದ ಇವರು ಇಡೀ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಇವರು ನಾವು ಹೀಗೆ ನೆನಪಿಸಿಕೊಳ್ಳಬಹುದು. ಮಗ್ಗಿಗಳನ್ನು ಉಲ್ಟಾ ಪಲ್ಟಾ ಹೇಗೆ ಕೇಳಿದರೂ ಅಡೆತಡೆ ಇಲ್ಲದೆ ಹೇಳುವ ಶಕ್ತಿ. ಇಂದಿನ ವಿದ್ಯಾರ್ಥಿಗಳಿಗೆ ಗಣಿತ ಎಂದರೆ ಭಯವಿರುತ್ತದೆ. ಆದರೆ ಅಜ್ಜಯ್ಯನ ವೇಗ ನೋಡಿ ಅನೇಕರು ಗಣಿತದತ್ತ ಆಕರ್ಷಿತರಾಗುತ್ತಿದ್ದಾರೆ. ಇಂತಹ ಪ್ರತಿಭೆಗಳನ್ನು ಕೇವಲ ವೈರಲ್ ವಿಡಿಯೋಗಳಿಗೆ ಸೀಮಿತಗೊಳಿಸದೆ ಶಾಲೆ ಕಾಲೇಜುಗಳಿಗೆ ಕರೆಯಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಏರ್ಪಡಿಸಿದರೆ ಮಕ್ಕಳಿಗೆ ಗಣಿತದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ. 16 × 416 ಎಷ್ಟು? 17 30 56 ಕರೆಕ್ಟಾ? 55 × 55 30 25 ಹೆಂಗ್ ಬರ್ತವೆ ಇವೆಲ್ಲ ಲೆಕ್ಕ ನಿನಗೆ? ಅಂದಾಜ್ ಮ್ಯಾಗ ಹೇಳ್ತೀಯ. 8ನೇ ಕ್ಲಾಸ್ ಓದಿ ನೀನು? 8ನೇ ಕ್ಲಾಸ್? 8ನೇ ಕ್ಲಾಸ್ ಓದಿ. 46 × 46 ಎಷ್ಟು? 21 16 ಕೆಲಸ ಮಾಡ್ತೀನಿ. ಅಲ್ಲಿ ಓಡಾಡ್ತೀಯ. ಜನ ದುಡ್ಡು ಕೊಡ್ತಾರ? ಎಷ್ಟು ಕೊಡ್ತಾರ? ಎಟ್ಟ ಕೊಡ್ತಾರ? ಕೊಟ್ರಯ್ಯ ಯಾವೂರು? ಇವೆಲ್ಲ ಹೆಂಗ ಕಲ್ತ್ರಿ ನೀವು ಮಗ್ಗಿ ಹೇಳೋದು?